ರಾಜೇಗೌಡರು. ಮಾನ್ಯ ಅಧ್ಯಕ್ಷೆ, ಚುಕ್ಕೆ ಗುರುತಿನ ಪ್ರಶ್ನೆ 1256 ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರಲ್ಲಿ ಕೇಳ ಬಯಸುತ್ತೇನೆ. ಸಭಾಧ್ಯಕ್ಷರೇ ಉತ್ತರ ಮಾನ್ಯ ಅಧ್ಯಕ್ಷರೇ, ಬಹಳ ಸುದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ನಮಗೆ ತೃಪ್ತಿ ತಂದಿದೆ. ಆದರೆ ಈ ಜಾಗ ಮಂಜೂರಾಗಿ ಸುಮಾರು 6.5-7 ತಿಂಗಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ತಮಗೆ ಗೊತ್ತಿದೆ, ಇವತ್ತು ಕೇರಳ, ಕೊಚ್ಚಿನ್ ಬಿಟ್ಟರೆ ಕೇರಳದಲ್ಲಿ ಭಾರತ ದೇಶದಲ್ಲಿ ಎಲ್ಲೂ ಸಾಂಬಾರ ಮಂಡಳಿಯ ಪಾರ್ಕ್ಗಳು ಎಲ್ಲೂ ಇಲ್ಲ. ಈಗ ಮೂಡಿಗೆರೆಯಲ್ಲಿ ಮಂಜೂರು ಮಾಡಿಕೊಟ್ಟಿರೋದಕ್ಕೆ ಕಳೆದ ಬಜೆಟ್ನಲ್ಲಿ 2024-25 ಒಂದು ಆಯವ್ಯಯದಲ್ಲಿ ಅದನ್ನು ಸೇರಿಸ್ಕೊಟ್ಟಿದ್ದಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಹಾಗೆಯೇ ನಮ್ಮ ಜಿಲ್ಲೆಯ ಸಚಿವ ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಳುಮೆಣಸು, ಕಾರ್ಡಮಮ್, ಚಕ್ಕೆ, ಲವಂಗ, ಜಾಯಿಕಾಯಿ, ಶುಂಠಿ, ನೆಡ್ಮ ಈ ತರ ಅನೇಕ ತರದ ಕೇಸರಿ, ಈ ರೀತಿ ಅನೇಕ ತರದ ಸಾಂಬಾರ್ ಪದಾರ್ಥಗಳನ್ನು ಬೆಳೀತಾರೆ. ಎಲ್ಲೂ ಸರಿಯಾದ ಮಾರುಕಟ್ಟೆಗಳಿಲ್ಲ. ದಲ್ಲಾಳಿಗಳ ಕೈಗೆ ಸಿಕ್ಕಿ ಸಾಗಾಣಿಕೆ ವೆಚ್ಚ ಒಂದು ಕೇರಳಕ್ಕೆ ತಗೊಂಡೋಗಿ ನಾವು ಮಾರಾಟ ಮಾಡಬೇಕು ಕೊಚ್ಚಿಗೆ ಅಂತ ಹೇಳಿದ್ರೆ, ಅದೇ ರೀತಿ ಕೂಲಿ ಕೂಡ ಹೆಚ್ಚಾಗ್ತದೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇವೆಲ್ಲ ಜಾಸ್ತಿ ಆಗ್ತದೆ. ಹಾಗೇನೆ ನಾವು ದಲ್ಲಾಳಿಗಳ ಕೈಲಿ ಸಿಕ್ಕಿ ರೈತರು ನುಲಿಗೋಗಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ರೈತರ ಪರಿಸ್ಥಿತಿ, ಆತಂಕ, ಕಷ್ಟದಲ್ಲಿ ಬದುಕ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮೂಡಿಗೆರೆಯಲ್ಲಿ ಇದಾಗ್ತಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಹಾಗೇನೆ ಈಗಾಗಲೇ ಮೂಡಿಗೆರೆಯಲ್ಲಿ ಸುಮಾರು 9 ಎಕರೆ ಜಮೀನನ್ನ ಮೊನ್ನೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿಕೊಟ್ಟು ಟೆಕ್ನಿಕಲ್ ಬಿಡ್ ರಿಜೆಕ್ಟ್ ಆಯಿತು, ಫಸ್ಟ್ ಟೆಂಡರ್ ಕರೆದು. ಅದಾದ ಹೈಟೆಕ್ ಸಂಸ್ಥೆಯವರಿಗೆ ಅದನ್ನ ವ್ಯವಹಾರ ಸಮಾಲೋಚಕರನ್ನಾಗಿ ನೇಮಿಸಿದ್ದಾರೆ. ಆದರೆ ಇದುವರೆಗೂ ಅದು DPR ಆಗಿಲ್ಲ ಮೊನ್ನೆ ಅಧ್ಯಕ್ಷರೇ. DPR ಅದು ಕಾರ್ಯಸಾಧ್ಯತೆ ವರದಿ ಆದಷ್ಟು ಬೇಗ ಪ್ರಾರಂಭ ಆಗಿ ಅದಾದರೆ ತುಂಬಾ ಅನುಕೂಲ ಆಗ್ತದೆ ಆ ಭಾಗದಲ್ಲಿ. ಜೊತೆಗೆ ತಮಗೆ ಗೊತ್ತಿದೆ, ಸ್ಪೈಸಸ್ ಬಹಳ ಅತ್ಯಂತ ರುಚಿಕರವಾದ ಆಹಾರವನ್ನ ತಯಾರು ಮಾಡೋದಕ್ಕೆ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ರಫ್ತು ಮಾಡೋದಕ್ಕೆ ಮತ್ತು ಅಲೋಪತಿಕ್ ಮತ್ತು ಆಯುರ್ವೇದಿಕ್ ಮೆಡಿಸಿನ್ಗೆ ಇದನ್ನು ಹೆಚ್ಚು ಬಳಸ್ತಾರೆ. ಹಾಗಾಗಿ ಬೆಳೆಗಾರರಿಗೂ ಉತ್ತೇಜನ ಕೊಟ್ಟಾಗ್ತದೆ, ಆರ್ಥಿಕವಾಗಿ ರೈತರ ಒಂದು ಆದಾಯವನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ತಮ್ಮ ಮನೆ ಕರೆದು ತಮ್ಮ ಪತ್ನಿ ಅಡುಗೆ ಮಾಡಿದ್ರು, ಊಟ ಮಾಡಿದ್ದೀನಿ. ಸಾಂಬಾರ್ ಪದಾರ್ಥಗಳು ಬಳಸಿ ಅತ್ಯಂತ ರುಚಿಕರವಾದಂತ ಆಹಾರ ತಮ್ಮ ಶ್ರೀಮತಿ ತಯಾರು ಮಾಡ್ತಾರೆ. ನಾವು ಬಹಳಷ್ಟು ಜನ ಶಾಸಕರಲ್ಲಿ ಊಟ ಮಾಡಿದ್ರೆ. ಹಾಗಾಗಿ ನನ್ನ ಕಳಕಳಿಯ ಮನವಿ, ತಾವು ಪರ್ಸನಲಿ ತಗೊಂಡು ಆದಷ್ಟು ಬೇಗ ಇದು ಅನುಷ್ಠಾನಗೊಳಿಸೋದಕ್ಕೆ ತಾವು ಕೂಡ ಒಂದು ಸೂಚನೆಯನ್ನು ಕೊಡಬೇಕು ಈ ಸಭೆಯ ಮುಖಾಂತರ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾರೆ. ಸಭಾಧ್ಯಕ್ಷರೇ, ಐಡೆಕ್ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಫೀಸಿಬಿಲಿಟಿ ರಿಪೋರ್ಟು DPR ಬೇಗ ಮಾಡಿಸಿ ಆದಷ್ಟು ಬೇಗ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಭಾಧ್ಯಕ್ಷರೇ. ಧನ್ಯವಾದಗಳು ಮಾನ್ಯ ಸಚಿವರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.